ರಾಕ್ಷಸ ಶಕ್ತಿಯನ್ನು ಹೊಂದಿರುವುದು ಒಳ್ಳೆಯದು, ಆದರೆ ಅದನ್ನು ರಾಕ್ಷಸನಂತೆ ಉಪಯೋಗಿಸುವುದು ಕೆಟ್ಟದ್ದು. ಶ್ರಮವು ಮೆಟ್ಟಿಲಿದ್ದಂತೆ, ಅದೃಷ್ಟವು ಲಿಫ್ಟಿನಂತೆ. ಕೆಲವೊಮ್ಮೆ ಲಿಫ್ಟ್ ವಿಫಲವಾಗಬಹುದು, ಆದರೆ ಮೆಟ್ಟಿಲುಗಳು ಎಂದಿಗೂ ನಮಗೆ ಕೈ ಕೊಡುವುದಿಲ್ಲ. ನಿಮ್ಮ ಶತ್ರುಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರಿಕೆಯಿಂದಿರಿ, ಯಾಕೆಂದರೆ ನೀವು ಬಹುತೇಕ ಅವರಂತೆಯೇ ಆಗುತ್ತೀರಿ. ಕೊರಗದಿರು. ಏನನ್ನು ಕಳೆದುಕೊಂಡಿದ್ದೀರಾ ಅದು ಇನ್ನೊಂದು ರೂಪದಲ್ಲಿ ನಿಮಗೆ ಸಿಗುತ್ತದೆ. ಕಷ್ಟವು ಹೇಗೆ ಬದುಕಬೇಕೆಂದು ಕಲಿಸುತ್ತದೆ, ಯಾರನ್ನು ನಂಬಬೇಕೆಂದು ಸೋಲು ಕಲಿಸುತ್ತದೆ. ನಮ್ಮ ಕೆಲಸವನ್ನು ಹೆಚ್ಚಾಗಿ ಮಾಡಬೇಕೆಂದು ಬಯಸುವವರು ಮೊದಲು ಅದಕ್ಕೆ ಸಂಬಂಧಿಸಿದ ಆಧಾರಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಖಾಲಿ ಜೇಬು ಬದುಕಿನಲ್ಲಿ ನಿಮಗೆ ಲಕ್ಷಾಂತರ ಪಾಠಗಳನ್ನು ಕಲಿಸುತ್ತದೆ, ಆದರೆ ತುಂಬಿದ ಜೇಬು ಲಕ್ಷಾಂತರ ಮಾರ್ಗಗಳಲ್ಲಿ ನಿಮ್ಮನ್ನು ಹಾಳು ಮಾಡುತ್ತದೆ. ಜೀವನದ ಸುಖ ದುಃಖಗಳು ಬೇರೆಯವರಿಂದ ನಿರ್ಧಾರವಾಗುವುದಿಲ್ಲ, ನಮ್ಮ ಆಲೋಚನೆಗಳು ಮತ್ತು ನಿರೀಕ್ಷೆಗಳಿಗೆ ಸಂಬಂಧಿಸಿದೆ. ಎಂದೆಂದಿಗೂ ನೀವು ಹೆಚ್ಚುಗಾರಿಕೆಯನ್ನು ನಿರ್ಧರಿಸುವುದು ನಮ್ಮ ನಡತೆಯೇ ಹೊರತು ಬೇರೆಯವರು ಆಡುವ ಹೊಗಳಿಕೆಯ ಮಾತುಗಳಲ್ಲ. ಇಂದು ನಿನ್ನ ನೋಡಿ ನಗುವವರೆಲ್ಲರೂ ನಾಳೆ ನಿನ್ನ ಗೆಲುವನ್ನು ನೋಡಿ ಮೌನವಾಗುತ್ತಾರೆ. ವಿರೋಧಿಗಳ ನಗುವೇ ನಿನ್ನ ಯಶಸ್ಸಿಗೆ ಸ್ಫೂರ್ತಿ. ಪರಿಸ್ಥಿತಿ ಅದೇನೇ ಇರಲಿ, ನೀವು ಶಾಂತವಾಗಿದ್ದರೆ ನೀವು ಅರ್ಧ ಗೆದ್ದಂತೆ, ದುಡುಕದಿದ್ದರೆ ಪೂರ್ತಿ ಗೆದ್ದಂತೆಯೇ. ನಮ್ಮ ಅಮೂಲ್ಯ ಜೀವನದ ಸಮಯವನ್ನು ವ್ಯರ್ಥ ಮಾಡುವುದೆಂದರೆ ನಮಗೆ ನಾವೇ ದ್ರೋಹ ಮಾಡಿಕೊಂಡಂತೆ. ಸಂತೋಷದ ಜೀವನವನ್ನು ನಾವು ಕಂಡುಕೊಳ್ಳಲಾಗುವುದಿಲ್ಲ, ಬದಲಿಗೆ ಕಟ್ಟಿಕೊಳ್ಳಬೇಕಾಗುತ್ತದೆ. ನಂಬಿಕೆಯೇ ಉತ್ತಮ ಸಂಬಂಧದ ಪ್ರತಿಫಲವಾಗಿದ್ದು, ಇದರಲ್ಲಿ ನೀವು ಪ್ರೀತಿಪಾತ್ರರಾಗುತ್ತೀರಿ ಎಂಬ ತಿಳುವಳಿಕೆ ನಿಮ್ಮಲ್ಲಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಬಿತ್ತಿದರೆ ನೀವು ಶಾಂತಿ ಮತ್ತು ಸಂತೋಷದ ತೋಟವನ್ನು ಬೆಳೆಸಿದಂತೆ. ನಿಮ್ಮ ಸಮಯ ಮತ್ತು ಶಕ್ತಿ ನಿಮ್ಮ ಅತಿ ಮುಖ್ಯ ಸ್ವತ್ತುಗಳು. ಇವುಗಳನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ನಮ್ಮ ಜೀವನದ ಉದ್ದೇಶ ಸಂತೋಷವಾಗಿರುವುದೇ, ಅದೇ ನಾವು ನಮಗೆ ನೀಡುವ ಅತ್ಯುತ್ತಮ ಉಡುಗೊರೆ. ಕುತೂಹಲದಿಂದಿರಿ, ತೆರೆದ ಮನಸ್ಸಿರಲಿ, ಇದು ಜೀವನವನ್ನು ಯಾವಾಗಲೂ ಆಶ್ಚರ್ಯಗೊಳಿಸಿ ಆಸಕ್ತಿದಾಯಕವಾಗಿ ಇರಿಸುತ್ತದೆ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.